प्रसन्नवदनङ्गाये सर्वविघ्नोपशान्तये शुक्लाम्बरधरा श्रीविघ्नेश्वर शुक्लाम्बरधरा श्रीविघ्नेश्वर अम्बकोदरा लम्बोदरा ಭೂಮಿಯಲ್ಲಿ ಶ್ರೀ ಗುರು ರುದ್ರೇಶ್ವರನ ಅಂತಃಕರಣವನ್ನು ಪಡೆದುಕೊಂಡು ಈ ಗ್ರಾಮಕ್ಕೆ ಬಂದ ರುದ್ರಪಾದ ರಾಮಣ್ಣ ಸಾರಥಿ ನಾನಲ್ಲವನ ದೇವ ಹೇಳಿಕೊಂಡು ಬರಬೇಕು. ತಾವುದಾರ ದೇವ ಹಿಂದೂ ಹಂದವಾದ ಸಭಾಂತರಕ್ಕೆ ಬಂದ ಕಾಲದರ ದೇವ ಮಹನ್ ಬಾಬಾ ಅದೇನು ದೇವ ಕುಂತು ನೋಡೋರಿಗೆ ಅವಕಾಶ ಮಾಡ್ತದೆ ನಿಮ್ಗೆ ಸರ್ ಅಲ್ಲಿ ಕುಂತು ನೋಡೋವರಿಗಿಲ್ಲ ಅವಕಾಶ ಸ್ವಲ್ಪ ಹಿಂಭಾಗಕ್ಕೆ ಮೇಲ್ಭಾಗದಲ್ಲಿ ಸೇವೆ ವ್ಯವಸ್ಥೆಯನ್ನು ಮಾಡ್ತಾ ಹೋಗ್ಬೇಕು.
ಮುಂಭಾಗದಲ್ಲಿ ಹಾಕಿದ್ರೆ ಚಿತ್ರದಲ್ಲಿ ಏನಪ್ಪ ಪಾಪ ಎಲ್ಲರೂ ನಿಂತ್ಕೊಂಡು ನೋಡ್ಬೇಕು ಕುಂದ್ರಕ್ಕೆ ಅವಕಾಶ ಮಾಡ್ಕೊಡ್ರಿ ಕುಂದ್ರಲಿಕ್ಕೆ ಅವಕಾಶ ಮಾಡ್ಕೊಡ್ರಿ ಅಲ್ಲಿ ಎಲ್ಲ ಫ್ರೆಂಡ್ ಕ್ಯಾಮ್ರಾ ಹೊಡೆಯಲಾಗತ್ತೆ ಸ್ವಲ್ಪ ಅರ್ಥ ಮಾಡ್ಕೊಡ್ರಿ ವ್ಯವಸ್ಥಾಪಕರೇ ಸಿಬ್ಬಂದಿ ವರ್ಗದವರು ಎಲ್ಲರೂ ಅಡ್ಡಿಯಿಂದ ಬರ್ಬೇಕು ಚೆನ್ನಾಗಿ ಹೇಳ್ಬಲ್ಲ
ಬರಂಗಿಲ್ಲಪ್ಪ ಇದು 9 ಹಿಂದೆ ಬರುವಂತ ಪಾತ್ರಧಾರಿಗೆ ತೊಂದರೆ ಆಗ್ತದ ಬೇಗ ಬೇಗನೆ ಪಾತ್ರಧಾರಿ ಬರುವಂತ ವ್ಯವಸ್ಥೆ ಮಾಡಿಕೊಡ್ಬೇಕು ವ್ಯವಸ್ಥಾಪಕರು. ನಾನು ಬಂದು ಬರೀ ಸ್ವಲ್ಪ ಅಷ್ಟೇ. घातक अर्जुन बंदने बाण गुरुवरने जगतोर महिमाने बाण गुरुवरने जगतोर महिमाने भक्तन भवन यनीत परंतो भक्तन भवन यनीत परंतो
ಪಾತಾಳದಿಂದ ಪಾತಾಳಕ್ಕೆ ಶಕ್ತಿ ಹಾರಿ ಪಾತಾಳದಿಂದ ಧಳಿಗೆ ಅಪ್ಪಳಿಸಿ ಭಯಮಂ ನೀರ್ಲಿ ಶರೀರಮಂ ತೋರಿ ವೀರತ್ವಂ ವೀರ ಬೆಟ್ಟ ಮಾತ್ರಕ್ಕೆ ಯಾವತ್ತು ವೈದ್ಯಗಳ ಮೊರೆಗಳಲ್ಲಿ ಕಟ್ಟ ಧೈರ್ಯಂ ಜಾರಿ ರಕ್ತವು ಕಲೆ ಇದು ಅಲ್ಲದೆ ಮಂಡಲು ಬಿರುದು ಬಾಗ್ಯರಂ ಸೀಳುವಳವಾಯ್ತು ಭೂಮಿ ಆಕಾಶಗಳು ಗೋ ಎಂದು ಬರೆದು ಸಪ್ತ ಗುಣಗಿರಿ ನಿಲ್ಲ ಹತ್ತಳ್ಳಮಣ್ಣ ಹಳ್ಳಾಡುವ ಇಂದು ನಮ್ಮ ನಾಮಂಕಿತವು ತಿಳಿಲ್ಲವೇ ಇನ್ನು ತಮ್ಮ ನಾಮಂಕಿತ ಗೋಚರವಾಗಲಿಲ್ಲದೇವಾ ಹಾಗಾದ್ರೆ ಇತ್ತವ ಚಿತ್ರಗಳು ಚೆನ್ನಾಗಿ ಹೇಳಿ ರಾಜ ಮಿಂಚಿನಂತೆ ತಳತಳಮ ಮಾನವನ ಒಳಿಯುವ ಎಣ್ಣೆಯ ಕುಟಾರಿಯ ಕಾಂತಿಯನ್ನು ಕಂಡು ಒಳ್ಳೆಯ ಕಾಲಿಯನ್ನು ಮೋರೆಯಲ್ಲಿ ಕಲ್ಲಿ ಕುಂದಿ ಕಪ್ಪಾಗಿದೆ ಅಲ್ಲದೆ ಅಖಂಡತರ ಸುತ್ತಂಡವೆಲ್ಲ ಭಯಮಂಗಂಡು ತಮ್ಮ ತಮ್ಮ ತಿಂಡಿಗಳನ್ನು ತೊರೆದ ನಿದ್ರೆಗಳೆಲ್ಲ ಮಧ್ವನಿತರಾಗಿ ಎದ್ದು ಇಂಥ ಆಶ್ಚರ್ಯ ಪ್ರಾರ್ಥನೆ ಎಂದೆನಿಸಿ ಮೆರೆಯುವ ಇರಣ್ಣ ನಗರ ಪಟ್ಟಣಕ್ಕೆ ಪಟ್ಟಾಧ್ಯಕ್ಷನ್ನು ಸತ್ತರಿಂದ ಬದಲಾಯಿಸುವ ಕಲಿವೀರ ಚಟಸುರನಂದ ಕಲಿವೀರ ನಿವತ ಕೌಚನೆಂದು ತಿಳಿದ ಸಾಧ್ಯ ಇಂದು ಹನ್ನವಾದ ಸಭಾಂತರಕ್ಕೆ ಬಂದ ಕಾರಣಗಳು ದೇವ ಸ್ವಲ್ಪ ಹಿಂಗಕ್ ಸಾಕರ ಮಾವ ಸಾರಥಿ ಈ ಸುಂದರ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ನಮ್ಮ ವೈರಿ ಕುಲಗಳಾದ ಇಂದ್ರಾದಿ ಕೇಳು ದಿಕ್ಪಾಲಕರು ಮತ್ತು ಅವರ ಸತಿಯರನ್ನು ಹಿಡಿದು ಸೆರೆಮನಿ ಹೊಳೆಯಿಡಬೇಕೆಂಬ ಸಡಗರದಿಂದ ಭರಣವಾಕ್ಯ ಖಂಡಿಯ ಸರ್ಜೆ ಒಳಗೆ ಹೋಗದಿ ಮುಂದಿನ ಸಂಗತಿ ಗ್ರಾಥರಾದ ತೇಜರು ಶನಿತನಾಥ ಎನ್ನ ಕಾಲಕೆಯನ್ನು ಬರೆಯಲು ಸಾಧ್ಯ ಒಳ್ಳೆದು ಹೋಗತಿ ಪೀಠವನ್ನು ಅಲಂಕರಿಸಿ ಜಾಗೃತಿ ಕಾಲಕೆಯ ಅರ್ಜೆಂಟ್ ಬರಬೇಕು ಯಾರ ಮಾತ್ರ ಮಾಡಲು 100 ರೂಪಾಯಿ ಕೊಟ್ಟಿರ್ತಾರೆ ಇದನ್ನು ಮಾತ್ರ ಕೊಡ್ತಾರೆ ಲಂಚ ಕಥಕೊಂಡು ಬರೋಣ ಒಳಗೆ ಉಸಿರುವುದಿಲ್ಲ ಕಾರಿಗೆ
இது வண்ண வீரனும் தர்மிகளுடன் தேவா இளன்ற பாவா ಹೌದೌದ್ಯಾ ಚೆನ್ನಾಗಿ ಹೇಳಿದೇವಾ ಇಸ್ಪಟ್ ಆಡುವರ ಸಾರಾಯ ಕುಡಿಯುವರ ತಮ್ಮ ತಮ್ಮ ಸಾರಥಿ ಚೆನ್ನಾಗಿ ಕೇಳಿರಲ್ಲ ನಾವು ಅಂಜಿತ ಸಂಗತಿ ದೇವಾ ಕುರಿಗಳ ಕಕ್ಕನಗ ಬಲಕ್ಕವನ್ನು ಮುಟ್ಟಿಸಿದೆ ಕಂದಿನಾಳ ಕರದಂತ ಕುಡಿದ ತಮ್ಮ ತಮ್ಮ ತಾಯಂದ್ರಿಗೆ ಧ್ಯಾನ ಕಿಕ್ಕಿಸಿ ದಿಕ್ಕುಗಳನ್ನು ತಿಕ್ಕಿಸಿ ಡಕ್ಕುಗಳನ್ನು ತೆಗೆದು ಮಾಂಸವನ್ನು ಸಡಿದ ಹಲ್ಲುಗಳನ್ನು ಕಳೆದು ಪ್ರಾಣ ಕೈ ಕಾಲುಗಳನ್ನು ಮುರಿದು ಪ್ರಾಣವನ್ನು ತೆಗೆದು ಆನನ ಆಲಯಕ್ಕೆ ಕಳಿಸುವ ಪೂಜಾಮಾನದ ವಿಗ್ರಹದಿಂದ ಧ್ಯಾನವನ್ನು ಕೇಳುವ ನೀನು ದಾರದ ಮಠ ಇನ್ನು ತಮ್ಮ ನಾಮಾಂಕಿತ ಗೋಚರವಾಗಲಿಲ್ಲ ದೇವ ಸಾರಥಿ ಇನ್ನೂ ತಿಳಿಯಲಿಲ್ಲ ನನ್ನ ನಾಮಾಂಕಿತ ಸಂಗತಿ ಅದೇನು ದೇವ ಆದರೆ ಇತ್ತಗ ಬಾ ಚಿತ್ತನ ಚೆನ್ನಾಗಿ ಹೇಳು ರಾಜ ಕೊಟ್ಟು ಎದುರು ಸಿಡಿ ಬಿಡಿಕೊಂಡು ತಡೆಯಲಾರದೆ ಈ ಸರದಿಯೊಳಗೆ ಕಂಡರು ಉಡುರಾಶಿ ಪಣವ ತಳಕ್ಕೆ ಒದಗಿತ್ತು ಮಿಂಚು ಮರೆಯಾಗಿತ್ತು ಸಟಗಾಲದಿಂದ ತಪ್ಪಿ ಉತ್ತೇರಿತು ಸಟಗಾಲದಿಂದ ಪಟ್ಟ ವಿವಾದಗಳ ನಿಟ್ಟ ನಡೆದ ಮಾತ್ರದ ವೀರಾತಿ ವೀರ ಕಟಗನ ತೀರ ಕಾಲ ಕೈ ಮಹಾರಾಜನೆಂದು ನಾವು ಸಾಮನ ಮಗನಿಂದ ತಿಳಿಯಲು ಸಾಧ್ಯ ಸಹೋದರನಾದ ಕಾಳಕೆಯ ಮಹಾರಾಜರು ತಾವಾದರೆ ಇಂದು ಹೊಂದವಾದ ಸಭಾಂಗರಕ್ಕೆ ಬಂದ ಕಾರಣ ದೈವ ಮಹಾನ್ ಬಾಬ ಸಾರಥಿ ಈ ಸಭಾ ಬಂದ ಕಾರಣ ಹೇಳಲು ಕೇಳಿದೆಯಾ ಹೌದು ದೇವ ನಮ್ಮ ಅಣ್ಣನಾದ ನಿವಾದಕ ಕೌಶಲ್ಯ ಕನಸಿದ ಕಾರಣ ಬರುಣವಾದ ಗಣ್ಯ ಸಾರಥಿ ತಿಳಿಯಿದೆ ನಾನು ಬಂದ ಸಂಗತಿ ಜೋಡಿಸಿ ನಮ್ಮ ಅಣ್ಣನನ್ನು ಜಾಗೃತಿ ತಮ್ಮ ವಿಭಾಗದಲ್ಲಿರುವನು ಬೇಟನಾಳಂಗಾರ್ಜಿ ಜಾಗೃತಿ ತಮ್ಮ ಕಾಲಕರಿಯ ಚೆನ್ನಾಗಿ ಕೇಳುವಂತ ನಾವು ಅದು ಚಕ್ಕಳೆ ದೇವೇಂದ್ರ ರೆಡಿ ಆಗಿರ್ಬೇಕು ಮಂತ್ರಿ
ಉತ್ಕೃಷ್ಟಮ ವತ್ತ ವಿಷ್ಣು ನಲ್ಲಯ್ಯ ಶಿವ ನಲ್ಲಯ್ಯ ಕಿತ್ತಿ ಹಾಲು ಮಾಡಿ ಬಿಟ್ಟರೆ ಪ್ರತಿಯೊಂದು ಮನೆಗಳಿಗೆ ಬೆಂಕಿಯನ್ನಿಟ್ಟಾಚೆ ನಾಟಿಗಳನ್ನಿಟ್ಟು ಸುಟ್ಟು ಸೆರೆ ಮಾಡಿಬಿಟ್ಟರೆ ದೋಷಗಳನ್ನು ಪಕ್ಕು ಪೆಟ್ಟಿಗೆಗಳನ್ನು ಒಡೆದು ತನಕನ ಖಾತಿಗಳ ಮೊತ್ತಗಳನ್ನು ಮಾಡಿಬಿಟ್ಟರೆ ಕಾಲಿಗೆ ಸಂಗೊಳ್ಳಿಯ ಜನ ಕೈಗೆ ಗೋಳಂ ಹಾಕಿ ನಮ್ಮ ಹಿರಿಯ ನಗರಕ್ಕೆ ಸರಿಮನೆ ಸೇರಿಸಿದ್ರೆ ಮಾತ್ರ ನಿನ್ನ ಪರಗರವು ಮೂರು ಕಣ್ಣಿರುವ ಮುಖ ನನಗಾದರೂ ಇಲ್ಲ ನಿನ್ನ ಪರಾಕ್ರಮವು ಆಗಿದಲ್ಲಿ ಇಂದಿನ ದಿನಗಳು ನಾನು ಮಾಡಿದ ಮಹತ್ ಕಾರ್ಯ ಏನಂದರೆ ಇಂದರ ಕಸರ ಕುಲದೊಳ ಬಂದಿದರಂತೆನಿಸಿದ ಮಾತಾಪಿತ ಇಲ್ಲವೆಂಬ ಅಗಸ್ತ್ಯ ಮುನಿಗಳ ಆಶ್ರಮ ಪಕ್ಕ ಮುನಿಗಳ ಮಾಡುವ ಜಪಾತಪ ಅನುಷ್ಠಾನದಷ್ಟೇ ಬಂದಿದೆ ಅನುಜ ಓಮ ಕುಂಡದೊಳಗೆ ಮಿಳಿತಾನಿಗಳಂತೆ ಮುನಿಗಳ ಉತ್ತನಾಡ ಪಟ್ಟ ತಕ್ಷಣ ಸಾಧೆ ತಂದಿಟ್ಟ ಗೋಗಳು ಒಂದು ತಿಂದರೆ ಮಹಿಮತಿಯ ಸಾವಿರ ಮುನಿಸತಿ ಅತಿಸಿದರ ಮಹಿಮತಿಯ ಹೇಗಿದೆ ನೋಡೆಲ್ಲ ಪರಾಕ್ರಮದ ರೀತಿಯ ಮಂತ್ರಿ ಶ್ರೇಷ್ಠನಾಥ ತಮ್ಮ ಕಾಲಕಿಯ ನೀನೇನು ಸಾಮಾನ್ಯದವನೇ ಪರಾಕ್ರಮ ನಾನೇನು ಅರಿಯದವನೇ ಎಲ್ಲ ಹಾಗಿರಲಿ ಅಯ್ಯೋ ನಿನ್ನ ಹುಟ್ಟಿದವರ ವಾರ್ತೆಯಂ ನಾನೇನು ಹೇಳಿದೆ ಅಂಜಾಗ್ರಲೇ ನಿನ್ನೆ ಹುಟ್ಟಿದ ಹೊಸ ವಾರ್ತೆಗಳು ಸವಿಸ್ತಾರವಾಗಿ ತರಿಸೈ ಪೃಥ್ವಿಪತಿ ಮಂತ್ರಿ ಶ್ರೇಷ್ಠನಾದ ತಮ್ಮ ಕಾಲಕಿಯ ಅಗ್ರಜ ತಮ್ಮ ಪುಣ್ಯ ಚಕ್ರವರ್ತ ಪುರುಷೋತ್ತಮನೆಲ್ಲ ನನಗೆ ಚಿಕ್ಕ ಚಿಕ್ಕ ಮಾತುಗಳಿಂದ ಹೆತ್ತಕ್ಕೆ ಬೈದನಂತೆ ಅಯ್ಯೋ ಅನ್ಯಾಯವಾಗಿ ಬೈಯುವುದಕ್ಕೆ ಆ ತಕ್ಕನಿಗೆ ಅಷ್ಟು ಸತ್ತು ಬಂದಿದೆ ಅಗ್ರಜ ಅಕ್ಕಸುರ ಶಟಕಸುರ ಕಂಸರಾಸಿ ರಾಕ್ಷಸರೆಂಬ ಬಂಧೆ ಎಂಬ ಗರ್ವದಿಂದ ಎಮ್ಮನ ತೋರಲು ಬಂದಾಗ ಒಳ್ಳೆ ಅವರಂತೆ ಎಂಬ ತಿಳಿದಾರೆ ಅಗ್ರಜ ಕಮಲಕ್ಷಣೆಂಬ ಗಲ್ಲರು ಎಲ್ಲಿ ಹಿಡಿದರೂ ಜಾಗೃತಿಯಿಂದ ಹೋದ ಅವನ ತಕ್ಕ ಶಿಕ್ಷೆಯನ್ನು ಮಾಡಿ ಅವನ ತಕ್ಕ ಮುರಿದು ಬಿಡೋಣ ಶೀಘ್ರವಾಗಿ ಹೋಗೋಣ ನಡೆಯಲೇ ಅಂತ ಅಗ್ರಜ ಅನುಜರ ಆ ಕೃಷ್ಣ ನಮ್ಮ ಭ್ರಷ್ಟನು ನಮ್ಮನ್ನು ಬೈದಿದ್ದರು ಬೈದಿರಬಹುದು ಅವನ ಗುಣವೇ ಕೆಟ್ಟ ಹುಡುಕಿದರು ದೊರಕದ ಅಣ್ಣ ಆ ಕೃಷ್ಣನೆಂಬ ಭ್ರಷ್ಟನು ಸಂಪನ್ನನಾಗಿದೆ ತನ್ನ ಪಡೆದವರಾದ ದೇವಕಿ ವಸು ದೇವರನ್ನು ಬಂಧನದಲ್ಲಿ ಇರಿಸಾನೆ ಕಂಸಾಸುರನನ್ನು ಅಗ್ರಜ ಕೇವಲ ಅನ್ಯರನ್ನು ಹಿಂಸೆಪಡಿಸಿದವನು ನಮ್ಮನ್ನ ಬೈಯದೆ ಬಿಟ್ಟಾನೆ ಅಗ್ರಜ ಅವನು ನಮ್ಮನ್ನ ಬೈದಿರುವುದೇ ಸಹಜ ಅವು ತಮ್ಮನ್ನಾಟ ಕಾಲಕಿಯ ಅಗ್ರಜ ಕಮಲಕ್ಷಣಂಬಗಲ್ಲ ನಮ್ಮನ್ನು ಬೈದಿರುವುದು ಸಹಜ ಯಾಕೆಂದರೆ ಅಗ್ರಜ ಅವರಿಗೂ ನಮ್ಮಿಗೂ ಬಾಳಿದ ದಿನಗಳಿಂದ ಕೂಡಿದ ದೇಶವಲ್ಲದೆ ನಿನ್ನೆ ಮೊನ್ನೆ ಬರೆಮ ಅಲ್ಲ ಅವನು ಬೈದರೂ ಚಿಂತೆ ಇಲ್ಲ ರೋಗ ಶೇಷ ಸತ್ತು ಶೇಷ ಬಲಿಬಿಟ್ಟರೆ ಮುಂದಿನ ದಿನಗಳಲ್ಲಿ ನಮಗೆ ಸುಲಭವಲ್ಲ ಶ್ರೀ ಸಿದ್ಧಲಿಂಗ ಚಾರಣ ಧಾರಣೆಯಾಗಿ ಆ ಕೃಷ್ಣನ ಸಂವರಿಸುತ್ತೇನೆ ಈ ಸುದ್ದಿಯನ್ನು ಕೇಳಿ ಪಕ್ಷಪಾತ ಮಮತಾಳಿ ಪೂರ್ಣ ಪದಕ್ಕೆ ಬಂದರೆ ಅವನ ಒಂದು ಊರಿನತ್ರವನ್ನು ಕಿತ್ತು ಬಿಡ್ತಾನೆ ಸಿದ್ಧಖ್ಯಾನಾಥರು ಬ್ರಹ್ಮನಾಥರು ಅಡ್ಡ ಬಂದರಾಯ್ತೆ ಅಡ್ಡ ಬಂದರೆ ಅವನ ಮಸ್ತಕಗಳನ್ನು ಕಟ್ಟಿಸಿ ಬಿಡ್ತೀನಿ ನೋಡಿದೀಯ ತಮ್ಮ ಈಗೇನು ನಮ್ಮ ಪರೋಕ್ಷದಲ್ಲ ಅಗ್ರಜ ಅನುಜ ಈಗೇನೋ ವಿಪರೀತ ಅದೇನು ವಿಪರೀತ ತಮ್ಮ ಬಾಪು ಬಾಪುರೆ
ಔಚಕನೆಂದರೆ ಈ ಜಗತ್ತಿನ ಬರುತ್ತದೆ. ಅಪ್ಪೋ ಅಗ್ರಜ ಅನುಜ ನಿನ್ನಂತ ಪರಾಕ್ರಮ ಬದಲೆ ಆ ಮೃತ್ಯುಂಜಂಬ ಬುದಿ ಬಡಕನು ಯುದ್ಧಕ್ಕೆ ಬರುವುದೇ ಆ ಬ್ರಹ್ಮನು ನಿನಗೆ ಇರಾಗುವುದೇ? ಹೌದು ತಮ್ಮ. ಓ ಅಗ್ರಜ ಅನುಜ ಇಂದು ಮೂಳಿಯಾದ ಆ ಶಿವನು ತಂದೆ ಇಲ್ಲ ತಾಯಿ ಇಲ್ಲ ಇಂಥ ಪರದೇಶಿಯಾದ ಆ ಧರ್ಮನು ಧಾವದ ಅಪ್ಪೋ ಅಗ್ರಜ ಅನುಜ ಇದಕ್ಕೆ ನಿನ್ನ ಅಪ್ಪಣೆ ಆಯಿತಂದರೆ ಅಪ್ಪಣೆ ಆಯಿತಂದರೆ ಈ ಛಲಬಲವಾಗಿ ಮೃತ್ಯುಂಜಯ ಸಪ್ತವನ್ನು ನಿಲ್ಲಿಸಿ ಸಪ್ತ ಸಮುದ್ರವನ್ನು ಸರಳ ಸುರಿದು ಬರೆದು ಮಾಡಿ ನೇರ ಪರ್ವತವನ್ನು ಆನೆಕಲ್ಲಿನಿಂದ ಆಡಿಸುವ ಎಣ್ಣೆಗೆ ಆ ಧ್ವಲ್ಲನ್ನು ಇದೆ ಆ ಬ್ರಹ್ಮನು ಚೋಡಿ ಅಪ್ಪೋ ಅಗ್ರಜ ಅನುಜ ಇದಕ್ಕೆ ತಕ್ಷಣ ಹೋಗಿ ತ್ರಿಮೂರ್ತಿಗಳನ್ನು ಹಿಡಿದು ತಂದು ನಿನ್ನ ಹಡಿದ ಕೆಡುತ್ತೀನಿ ಅಪ್ಪಣೆಯನ್ನು ಕೂಡ ಅಗ್ರಜ ಏನಾದ್ರು ಸಹಜ ಫಲ ಫಲ ತಮ್ಮನಾದ ಕಾಲಕಿಯ ಅಗ್ರಜ ನಿನ್ನ ಸೊಳ್ಳಿತ್ತು ನಾನು ಏನೇ ಫಲ ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದೆ ನಿನ್ನ ಸಾಹಸಕ್ಕೆ ತಕ್ಕ ಮರ್ಯಾದೆ ಮಾಡಬೇಕೆಂಬ ಎಂದು ಆಲೋಚನೆ ಮಾಡಿದ್ದರೆ ಎನ್ನ ಮನಸ್ಸಿಗೆ ಸರಿ ಹೋಗದು ನೀನು ಏನು ಪಟ್ಟರು ಈ ಕ್ಷಣವಾಗದು ನಿನ್ನ ಮನೆ ತುಂಬೋದು ಒಳ್ಳೆಯದು ಹೇಗಿಲ್ಲ ಅಲ್ವಾ ಅಜ್ಜ ಅಜ್ಜ ನಾವು ನಿನ್ನ ದಿನದೊಳ ದೇವೇಂದ್ರ ಅದಮನನ್ನು ಕೊಂದ ಅಮರಾವತಿ ಪಟ್ಟಣ ಗೆದ್ದು ನಿನಗೆ ಪಟ್ಟ ಕಟ್ಟುತ್ತೀನಿ ಕಂಡಿಗೆ ತಮ್ಮ ಹೀಗೆ ನೋಡ ನಮ್ಮ ತಮ್ಮ ನಿನ್ನ ಇಷ್ಟದಂತೆ ಅಗ್ರಜ ಅವು ತಮ್ಮನಾದ ಕಾಲಕಿಯ ಅಗ್ರಜ ದೇವೇಂದ್ರಂಬ ಅದಮನು ಗಾಳಿಯಾದಿ ಮತ್ಸರದಿಂದ ಬಲಸೂರ ಜಮಸೂರ ರೂಪಸೂರ ಮಂಡೆ ಎಂಬ ಗರ್ಭದಿಂದ ಕದನಕ್ಕೆ ಬಂದರೆ ಕದನಕ್ಕೆ ಬಂದರೆ ಸುಂದರ ತರಮವಾದ ಅಮರಾವತಿನ ಒಟ್ಟು ಒಂದು ತರಮವಾದ ಸುಂದರಾಂಗಿಯರ ಸರಗವನ್ನು ಹಿಡಿದ ಚರಣ ಎಳೆದು ಮರ್ಯಾದೆಯನ್ನು ಕಳೆದು ಕಾಮಧೇನ ಪಿಡಿದು ಕಲ್ಪವೃಕ್ಷಂ ಕಡಿದು ಚಿಂತಾಮಣಿ ಬಡೆಬೆಡೆದ ಅಮೃತ ಕೋಪವನ್ನು ಸುರಿದು ಅದನ್ನ ಬರೆಗೈದ ಸುಂದರ ತರಮವಾದ ಅಮರಾವತಿನ ಐಶ್ವರ್ಯವನ್ನು ಲಾಭಗೈದ ಅವನ ಮುದ್ದು ಮೋಹದ ಸತಿಯಾದ ಸಚಿನ ಪಿಡಿದುಕೊಂಡು ತರುಣ ನಡೆಯಲೇ ಅಂಜಗ್ರಣ ಅವು ಅಸುರಕುಲ ಸಾರ್ವಭೌಮನಾದ ಅಣ್ಣ ಅನುಜ ಇದಕ್ಕೆ ನಿನ್ನ ಆಗ್ರಹ ಪ್ರಕಾರ ಈ ಕ್ಷಣ ಹೋಗಿ ಆದವನೆಂಬ ಇಂದ್ರನನ್ನು ಹಿಡಿದು ತರೋಣ ರಾಜ ತಂಡ ಚಂಡ ಪ್ರಚಂಡ ಗಂಡು ಗಲ್ಲಿಗಳ ಗಂಡ ಭುಜಬಲ ತಂಡ ಎಂದೆನಿಸಿದ ಎನಗೆ ಈ ಭೂಮಂಡಲದಲ್ಲಿ ಎಲ್ಲ ಸರಿ ಸಮನಾರಿಲ್ಲವೆಂದು ಸೇವೆಯನ್ನು ನಡೆಸ ಎಲ್ಲರೂ ಕಚ್ಚೆ ಬಂದವನ್ನು ಬಿಡುವಂತೆ ನಾನು ಸಾಧ್ಯ ಅರ್ಜೆಂಟ್ ಬರಬೇಕು. ಇದೇ ಗ್ರಾಮದ ಕೊರವರ ಗಾದಿಲಿಂಗಪ್ಪನವರು
ಗಣಮ ಒಳ್ಳೆ ಅವಸರದಲ್ಲಿ ಬಂದಿದೆ. ಇಂಥ ವೀರನೇ ಅತಿ ವಿನಯದಿಂದ ಮಾತನಾಡಿಸುವ ಸೂತ ಸುಮತ ಖ್ಯಾತ. ಓಹೋ ದೇವ, ನಾವು ದಾರನ್ನು ಕೇಳಿದೀಯಾ? ಹುತ್ತಿಗೆ ಹಾವು ಚಂದ, ಮೂಗಿಗೆ ಮುತ್ತು ಚಂದ, ಹಣೆಗೆ ಕುಂಕುಮ ಚಂದ, ಭೂಮಿಗೆ ಹಸಿರು ಚಂದ, ಮೇಘಕ್ಕೆ ನಕ್ಷತ್ರ ಚಂದ, ಹಂಗದಲ್ಲಿ ಚಂದಗಾರ ಸುಂದರ ಸಾರಥಿ ನಾನಲ್ಲದನ್ನು ಥೇಂಗಿದವ. ಎಲ್ಲ ಸಾರಥಿ ನಾವು ದಾರೆಂದರೆ ಹೌದಾರು ದೇವ? ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ, ಪುರುಷದ ಕನಿ, ಅಮೃತ ಕೃಪ ಅಷ್ಟು ಐಶ್ವರ್ಯ ಶೇಖರನೆನಿಸಿ ಅಮರಾವತಿ ಎಂಬ ಪಟ್ಟಣವು ಸತ್ಯದಿಂದ ಪರಿಪಾಲಿಸುವ ದೇವೇಂದ್ರನ ಕೈಚ ಸೂತ ಸುಮತ ಖ್ಯಾತ. ಓಹೋ ದೇವ, ದೇವಲೋಕದ ಪಟ್ಟಾಧ್ಯಕ್ಷನಾದ ವೀರದೇವೇಂದ್ರ ಮಹಾರಾಜರು ತಾವಾದರೆ ಇಂದು ಹಂದವಾದ ಸಭಾಂತರಕ್ಕೆ ಬಂದ ಕಾರಣವೇನು ದೇವ? ಮಹಾನುಭಾವ ಸಾರಥಿ ಭವನಿ, ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇ ಏನೆಂದರೆ ಅದೇನು ದೇವ? ನಮ್ಮ ರಾಜ್ಯದ ಕಾರ್ಯವು ನಿಮಿತ್ತವಾಗಿ ಪೂರ್ಣವಾಯಿತು. ಅಲ್ಲಿಯ ಸಾರಥಿ ತಿಳಿಗಿದ್ದೆ ನಾನು ಬಂದ ಸಂಗತಿ. ಒಳ್ಳೆದು ಭಗವತಿ, ಪೀಠವನ್ನು ಅಲಂಕರಿಸಿದ ಜಾಗೃತಿ. ಸಾರಥಿ ಅಂತಪುರದಲ್ಲಿ ಸಖಿರೊಡನೆ ಉಲ್ಲಾಸದಿಂದ